ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಫಸ್ಟ್ ಅಪ್ಡೇಟು, ಬಡ್ಡಿ ಮಕ್ಕಳು ಬಾಂಗ್ಲಾದೇಶ್ ಅವರು ಯಾಕೋ ಅಲ್ಲಾಡಂಗೆ ಕಾಣ್ತಾ ಇಲ್ಲ. ಕ್ರಿಕೆಟ್ ಉಣ್ಕೊಂಡೋದ್ರೂ ಪರವಾಗಿಲ್ಲ ಅವ್ರ ದೇಶದಲ್ಲಿ, ಅವರಿಗೆ ಅವರ ದೌಲತ್ಗಳೇ ಮುಖ್ಯ ಆಗಿದೆ ಅನ್ನೋ ಥರ ಕಾಣಿಸ್ತೈತೆ ಸೀನ್ ನೋಡ್ತು ಅಂತಂದರೆ. ಬಾಂಗ್ಲಾದೇಶದ ಸ್ಪೋರ್ಟ್ಸ್ ಅಡ್ವೈಸರು ಅಂದರೆ ಗೌರ್ಮೆಂಟ್ ಅಂಡರಲ್ಲಿ ಬರುವಂಥವ್ರು ಇವ್ರು ಬಂದ್ಬಿಟ್ಟು ಇವಾಗ ಓಪನ್ ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಇವರ ಸ್ಟ್ಯಾಂಡ್ಸ್ಗಳನ್ನ ಉಲ್ಟಾ ಮಾಡೋದಿಲ್ವಂತೆ. ಅಂದರೆ ICC ಅವ್ರು ಹೇಳಿದರು 21ನೇ ತಾರೀಕು ಒಳಗಡೆ ನೀವು ಯೋಚನೆ ಮಾಡಿಬಿಟ್ಟು ಹೇಳಿ, ನೀವು ಇಂಡಿಯಾದಲ್ಲಿ ಆಡೋದಕ್ಕೆ ರೆಡಿ ಇದ್ದೀರಾ ಇಲ್ವಾ ಅಂತ. ಇಲ್ಲ ನಾವು ಸ್ಕಾಟ್ಲ್ಯಾಂಡ್ ಅವ್ರನ್ನ ಒಳಗಡೆ ಎಳ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತೀವಿ ಅಂತ ಹೇಳಿದರು. ಸೊ ಇವ್ರಿಗೆ ಬಾಯ್ ಬಾಯ್ ಅಂತ ಹೇಳಬೇಕು ಅಂತ ಕಾಣಿಸುತ್ತೆ. ಸ್ಕಾಟ್ಲ್ಯಾಂಡ್ನ ಒಳಗಡೆ ಕರ್ಕೊಬೇಕು ಅನ್ನೋ ಥರ ಕಾಣಿಸ್ತೈತೆ ಸೀನ್ನ ನೋಡ್ತು ಅಂತ ಅಂದರೆ. ಯಾಕಂದರೆ ಅವ್ರು ಹೇಳಿದ್ದಾರೆ, ನಾವು ಇಂಡಿಯಾದಲ್ಲಿ ಆಡೋದಕ್ಕೆ ರೆಡಿ ಇಲ್ಲ, ಶ್ರೀಲಂಕಾದಲ್ಲಿ ಹೋಗ್ಬಿಟ್ಟು ಆಡೋದಕ್ಕೆ ರೆಡಿ ಆಗಿದ್ದೀವಿ, ನಾವು ನಮ್ಮ ಸ್ಟ್ಯಾಂಡ್ಸ್ನ ನಿರ್ಧಾರನ ಮತ್ತೆ ರಿವರ್ಸ್ ಮಾಡೋದಿಲ್ಲ ಅಂತ ಹೇಳಿದರೆ. ಇವತ್ತು ಬಂದಿರುವಂಥ ಸ್ಟೇಟ್ಮೆಂಟು ನೋಡೋಣ, ಇನ್ನೂ ಒಂದೆರಡು ದಿನ ಅವಕಾಶ ಇರುತ್ತೆ ಅಂತ ಕಾಣಿಸಿದೆ ಬಾಂಗ್ಲಾದೇಶ್ ಅವರಿಗೆ ಅವರ ಸ್ಟ್ಯಾಂಡ್ಸ್ನ ರಿವರ್ಸ್ ಮಾಡ್ಕೊಳ್ಳೋದಕ್ಕೆ. ಸುಮ್ಮನೆ ಏನಾರು ICC ಏನಾರು ಇಟ್ಬಿಡ್ತಾರ ಬಂದ್ಬಿಟ್ಟು, ಅಂದರೆ ಚೇಂಜ್ ಮಾಡಿಬಿಡ್ತಾ ವೆನ್ಯೂನ ಅಂತ ಇವರು ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ. ಕಾದು ನೋಡೋಣ ಇನ್ನೂ ಅದೇನೇನು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಒಟ್ಟಲ್ಲಿ ಇವರ ಸ್ಟ್ಯಾಂಡ್ಸ್ನ ಉಲ್ಟಾ ಮಾಡೋದಿಲ್ವಂತೆ, ಅಂದರೆ ಅವರು ಇಂಡಿಯಾದಲ್ಲಿ ಬಂದ್ಬಿಟ್ಟು ಆಡೋದಕ್ಕೆ ರೆಡಿ ಇಲ್ವಂತೆ. ಅಪ್ಡೇಟ್ ನಂಬರ್ 2, KCAಗೆ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮತ್ತೆ RCB ಮ್ಯಾಚ್ಗಳನ್ನಾಗಿರಲಿ, ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನಾಗಿರಲಿ ತೊಗೊಂಬರೋದಕ್ಕೆ ನಮ್ಮ KCAಗೆ ಹೊಸದಾಗಿ ಅಪಾಯಿಂಟ್ ಆಗಿರುವಂಥ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಜೊತೆಗೆ ಅವರ ಕೋಆರ್ಡಿನೇಟರ್ಸು ಎಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ವೈಸ್ ಪ್ರೆಸಿಡೆಂಟ್, ಹೊಸದಾಗಿ ಅಪಾಯಿಂಟ್ ಆಗಿರುವಂಥ KCA ವೈಸ್ ಪ್ರೆಸಿಡೆಂಟ್ ಆಗಿರೋ ಸುಚಿತ್ ಸೋಮಸುಂದರ್ ಅವರು ಓಪನ್ ಸ್ಟೇಟ್ಮೆಂಟ್ ಆಗಿ ಹೇಳಿದರೆ ಅಲ್ಲಿದ್ದಾರಂತೆ ಗುರು. CMನ ಮೀಟ್ ಮಾಡೋದಕ್ಕೆ ಅಂದರೆ ಇವರು ಯಾರವರು DCMನ ಮೀಟ್ ಮಾಡೋದಕ್ಕೆ, ಹೋಮ್ ಮಿನಿಸ್ಟರ್ನ ಮೀಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಅಲ್ಲಿದ್ದಾರಂತೆ. ಅವರ ಡಿಮ್ಯಾಂಡ್ಸ್ಗಳೆಲ್ಲ ಏನೇನಿತ್ತು, ಅವರು ಕಮಿಟಿ ಫ್ರೇಮ್ ಮಾಡಿದ್ರಲ್ಲ, ಅದೇ ಡಿಕ್ಲೈನ್ ಮಾಡಿದ್ರಲ್ಲ, ಆ ಕಮಿಟಿನ ಒಂಥರ ಸ್ಯಾಟಿಸ್ಫೈ ಮಾಡೋದಕ್ಕೆ ಏನೇನು ಮಾಡಬೇಕು ಎಲ್ಲನೂ ಕೂಡ ನಾವು ಪಟ ಪಟ ಅನ್ನಂಗೆ ಮಾಡಿದ್ವಿ. ಅಂದರೆ ಏನು ಅವ್ರೇನು ಜಾಸ್ತಿ ದಿನ ಆಗಿಲ್ಲ, ಪ್ರೆಸಿಡೆಂಟ್ ಆಗಿಬಿಟ್ಟು ವೈಸ್ ಪ್ರೆಸಿಡೆಂಟ್ ಆಗಿಬಿಟ್ಟು ಹೊಸದಾಗಿ ಅಪಾಯಿಂಟ್ ಆಗೋದಿನ ಜಸ್ಟ್ ಒಂದು ತಿಂಗಳು ಆಗಿಲ್ಲ ಅಂತ ಕಾಣಿಸುತ್ತೆ. ಅಷ್ಟು ಬೇಗ ಎಲ್ಲ ಪಟ ಅಂತ ಮಾಡಿದ್ದೀವಿ. ಅದಕ್ಕೋಸ್ಕರನೇ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ, ಎಲ್ಲ ಕಡೆಯಿಂದನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು. ಇದಕ್ಕೆ ಮೇನ್ ಕಾರಣ ಆಗಿರೋದು ವೆಂಕಟೇಶ್ ಪ್ರಸಾದ್ ಅವರು ಆ್ಯಂಡ್ ಟೀಮ್. ಇದಕ್ಕೆ ಶಬಾಷ್ ಹೇಳಲೇಬೇಕು. ಅಪ್ಡೇಟ್ ನಂಬರ್ 3, ಶುಭ್ಮನ್ ಗಿಲ್ ಬಗ್ಗೆ ಮಾತಾಡೋರು ರವಿಚಂದ್ರನ್ ಅಶ್ವಿನ್. ಗಿಲ್ ಪ್ರಾಬ್ಲಮ್ ಏನು ಅಂತ ಅಂದರೆ, ಕ್ಯಾಪ್ಟನ್ಸಿಲ್ ಪ್ರಾಬ್ಲಮ್ ಏನು ಅಂತಂದರೆ, ಅವರು ಕರೆಕ್ಟಾಗಿರುವಂಥ ಬೌಲರ್ನ ಕರೆಕ್ಟ್ ಟೈಮಲ್ಲಿ ಯೂಸ್ ಮಾಡೋದಿಲ್ಲ. ಇದೇ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ, ಹೊಡೆತ ಬೀಳ್ತಾ ಇದೆ. ಇಲ್ಲಿ ರೋಹಿತ್ ಶರ್ಮಾ ಆಗಿರಲಿ, MS ಧೋನಿನಾಗಿರಲಿ ಏನಕ್ಕೆ ಟಾಪ್ ಆಗಿ ರೇಟ್ ಮಾಡ್ತಾರೆ ಅಂತಂದರೆ, ಕರೆಕ್ಟಾಗಿ ಅವರು ಅವರ ಬೌಲರ್ಸ್ಗಳನ್ನ ಯೂಸ್ ಮಾಡೋರು, ಯುಟಿಲೈಸ್ ಮಾಡೋರು. ಅದಕ್ಕೋಸ್ಕರ ಅವ್ರು ಟಾಪ್ ಕ್ಯಾಪ್ಟನ್ಸ್ ಆದರೂ ಇವರು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಸಖತ್ತಾಗಿರೋವಂಥ ಬೌಲರ್ನ ಸಖತ್ತಾಗಿರೋವಂಥ ಟೈಮಲ್ಲಿ ಯೂಸ್ ಮಾಡಿಲ್ಲ ಅಂತಂದರೆ, ಸಖತ್ತಾಗಿರೋವಂಥ ಬೌಲರ್ ಕೂಡ ಡಮ್ಮಿ ಬೌಲರ್ ಥರ ಕಾಣ್ತಾನೆ. ಅದನ್ನು ಕರೆಕ್ಟಾಗಿ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ ಶುಭ್ಮನ್ ಗಿಲ್ ಅವರು. ಅಂದರೆ ಸಾಕಾದ ಬೌಲರ್ ಕೂಡ ಡಮ್ಮಿಯಾಗೆ ಕಾಣಬೇಕು, ಆ ಥರ ಇವರ ಸೆಲೆಕ್ಷನ್ ಇರುತ್ತಂತೆ ಬೌಲಿಂಗ್ ಅಂತ ಬಂದಾಗ. ಇವರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ. ಶುಭ್ಮನ್ ಗಿಲ್ ಕೇಳ್ತು ಅಂತಂದರೆ, ಸ್ವಲ್ಪ ತಡ್ಕೋಗುರು, ವೆಯ್ಟ್ ಮಾಡೋಗುರು, ಇನ್ನೂ ಯಂಗ್ಸ್ಟರು, ಕಾಯ್ತಾ ಇರೋ ಗುರು, ಕೊಡ್ತೀವಿ ಕಮ್ ಬ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ ಶುಭ್ಮನ್ ಗಿಲ್. ಓಕೆ. ಅಪ್ಡೇಟ್ ನಂಬರ್ 4, ಸ್ಟೀವ್ ಸ್ಮಿತ್ ಓಪನ್ ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ನನ್ನ ಮೈನ್ ಏಮ್ ಏನಿದ್ರು ಕೂಡ ಇನ್ನು ಮುಂದೆ ಇರೋವಂಥ ಮೈನ್ ಏಮ್ ಏನು ಅಂತಂದರೆ, 2028ನ ಒಲಿಂಪಿಕ್ಸ್ನ ಆಡಬೇಕು ಅನ್ನೋದು ನನಗೆ ಏಮ್ ಇದೆ. ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್ನ ಆಡಬೇಕು ಅಂತ, ವಿಚ್ ಇಸ್ T20 ಫಾರ್ಮೇಟು. ಅದಕ್ಕೋಸ್ಕರ ನಾನು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೀನಿ ಅಂತ ಕೂಡ ಹೇಳಿದರೆ. ಆ್ಯಂಡ್ ನೋಡಿದಲ್ಲಪ್ಪ ಬಿಗ್ ಬ್ಯಾಶ್ ಲೀಗಲ್ಲಿ ಯಾವ ಥರ ಬ್ಲಾಸ್ಟ್ ಕೊಟ್ಟರು ಅಂತ, ಜಸ್ಟ್ 38 ಬಾಲಿಗೆ ಬಂದಂಥ ಸೆಂಚುರಿ. ಅದೆಲ್ಲ ನೋಡಾದ್ಮೇಲೆ ಅಂದರೆ ಇವ್ರು ಸೆಲೆಕ್ಟ್ ಆಗಬೇಕು ಅಂತ ಹೇಳಿಲ್ಲ, ಒಟ್ಟಲ್ಲಿ ಎಫರ್ಟ್ ಅಂತೂ ಖಂಡಿತ ಆಗ್ತಾ ಇದ್ದಾರೆ ಲಾಸ್ ಏಂಜಲ್ ಒಲಿಂಪಿಕ್ಸ್ನ ಆಡೋದಕ್ಕೆ ಸ್ಟೀವ್ ಸ್ಮಿತ್. ಅಪ್ಡೇಟ್ ನಂಬರ್ 5, ಆಕಾಶ್ ಚೋಪ್ರಾ ಅವರು ಬಿಗ್ ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ನ್ಯೂಜಿಲ್ಯಾಂಡ್ ಅವರು 2 ಮ್ಯಾಚ್ನ ಗೆದ್ರು ಅಂತಲ್ಲ, ಇನ್ಫ್ಯಾಕ್ಟ್ ಅವ್ರು 3 ಮ್ಯಾಚ್ನ ಗೆದ್ದರೂ ಕೂಡ ಆಶ್ಚರ್ಯ ಆಗುವಂಥದ್ದೆಲ್ಲ ಏನೂ ಇರ್ತಿರ್ಲಿಲ್ಲ. ಯಾಕಂದರೆ ಫಸ್ಟ್ ಮ್ಯಾಚಲ್ಲಿ ಹರ್ಷಿತ್ ರಾಣೆ ಅವರು 29 ರನ್ ಹೊಡೆದಿಲ್ಲ, ಕ್ಲೋಸ್ ಟು 30 ರನ್ ಹೊಡೆದಿಲ್ಲ ಅಂತಂದಿದ್ರೆ, ಆ ಮ್ಯಾಚ್ನೂ ಕೂಡ ಅವರು ಗೆದ್ದುಬಿಡ್ತಿದ್ರು. ನಾವು ಸ್ವಲ್ಪ ಬಾಟಮಲ್ಲಿ ಸ್ವಲ್ಪ ಹರ್ಷಿತ್ ರಾಣೆ ಅವರು ಸ್ಟ್ರೆಂಥನ್ ಮಾಡ್ಕೊಂಡಿರೋದ್ರಿಂದ, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರೆಂಥನ್ ಮಾಡ್ಕೊಂಡಿರೋದನ್ನ ನಮಗೆ ಆ ಒಂದು ಮ್ಯಾಚ್ ಉಳ್ಕಂತೂ 1-2 ಆಯಿತು. ಇಲ್ಲಾಂದರೆ 3-0 ಆಗಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದು ಏನೂ ಇರ್ತಿರ್ಲಿಲ್ಲ ಈ ಒಂದು ಸೀರೀಸ್ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ನಾವು ಅಂದ್ಕೊಂಡಿದ್ದೇನೋ ಈ ಸೀರೀಸ್ ಆಡೋಕ್ಕೆ ನಾವು ಮುಂಚೆ ಸಿಕ್ಕಾಪಟ್ಟೆ ಹೋಪ್ಸ್ ಇತ್ತು ನಮ್ಮ ಇಂಡಿಯನ್ ಟೀಮ್ ಮೇಲೆ. ಅಂಡರ್ಡಾಗ್ಸ್ ಆಗಿದ್ರು ನ್ಯೂಜಿಲ್ಯಾಂಡ್ ಅವರು, ಬಿಡೋಗ್ರು ಹೊಡಿತಾರೆ ಅಂತ. ಯಾಕಂದರೆ ಸೌತ್ ಆಫ್ರಿಕಾ ಅಗೇನ್ಸ್ಟ್ ಹೊಡೆದ್ಬಿಟ್ಟು ಬಂದಿದ್ವಿ ನಾವು ಸೀರೀಸ್ನ, ಕಾನ್ಫಿಡೆಂಟ್ ಆಗಿ ಹೊಡೆದ್ಬಿಟ್ಟು ಬಂದಿದ್ವಿ. ಬಟ್ ಈ ಥರ ಬ್ಯಾಕ್ ಫೈರ್ ಮಾಡ್ತಾರೆ, ನಮಗೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಸೊ ಎಲ್ಲ ಮಾತಾಡ್ತಾರಪ್ಪ, ಸೋತಾಗೆಲ್ಲ ಮಾತಾಡೋರು ಇದ್ದೇ ಇರ್ತಾರೆ. ನೋಡೋಣ, ನಾವು ಸ್ಟ್ರಾಂಗ್ ಕಮ್ ಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ನೆಕ್ಸ್ಟ್ ಸೀರೀಸಲ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟು ಆಗಿದ್ದು ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ.